ಸರ್ ನಾನು ಯಾವತ್ತೂ ಧರ್ಮದ ವಿರುದ್ಧ ಅಲ್ಲ ಸರ್, ಯಾವತ್ತೂ ನಾನು ಮಂಜುನಾಥ ಸ್ವಾಮಿ ವಿರುದ್ಧ ಅಲ್ಲ. ನಾನೊಬ್ಬ ಹಿಂದೂ, ನಾನು ಪ್ರತಿಯೊಂದು ಇಂಟರ್ವ್ಯೂ ಇದೆ ಹೇಳ್ತೀನಿ ಸರ್ ಎಲ್ರಿಗೂ. ಒಂದು 2 ನಿಮಿಷ ಫೋನ್ ಹಾಕ್ಬಿಟ್ಟು ಒಂದೇನೋ ಏನಾಗಲ್ಲ ಬಿಡು, ಆರಾಮಾಗಿರೋ, ಧೈರ್ಯ ಮಾಡ್ಕೋ, ನೀನು ತಪ್ಪು ಮಾಡಿಲ್ಲ ಹಂಗೆ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಬಿಡ್ತಾರೆ. ನಾನು ಧರ್ಮಸ್ಥಳ ವಿರುದ್ಧ ಅಲ್ಲ, ಪುಣ್ಯಕ್ಷೇತ್ರ ಅದು, ಅದ್ರ ವಿರುದ್ಧನೂ ಹೋಗಿಲ್ಲ ನಾನು ಹೋಗಿದ್ದು ಇಷ್ಟೇ ಸರ್. ಸೌಜನ್ಯನ ಹುಡುಗಿಗೆ ಅನ್ಯಾಯ ಆಗೈತೆ, ನ್ಯಾಯ ಸಿಗ್ಲಿ, ಖಂಡಿತ ಐತೆ. ನಾನು ಧರ್ಮಸ್ಥಳ ವಿರುದ್ಧ ಇವತ್ತು ಹೋಗಲ್ಲ, ಯಾವತ್ತೂ ಹೋಗಲ್ಲ. ಯಾಕಂದ್ರೆ ನಮ್ಮ ದೇವ್ರ ವಿರುದ್ಧ ಹೋಗಿ ನಂಗೆ ಏನು ಸಿಗುತ್ತೆ ಅಲ್ಲಿ? ನಾನು ನನ್ನ ಧರ್ಮ ಗುರು, ನಾನು ಹಿಂದೂನೇ, ನಾನು ಹೆಂಗೆ ವಿರುದ್ಧ ಹೋಗೋಕ್ಕಾಗುತ್ತೆ? ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮ್ ಕಳ್ಕೊಂಡ್ಬಿಟ್ಟೆ. ಇವಾಗ ಕರ್ನಾಟಕ ಜನ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ರು, ಅಂಥ ಶೋಲ್ ಇರ್ಬೇಕಾಗಿತ್ತು ನಾನು, ಅದು ಕಳ್ಕೊಂಡ್ಬಿಟ್ಟೆ. ಎಲ್ಲನೂ ಕಳ್ಕೊಂಡ್ಬಿಟ್ಟೆ. ಆಲ್ಮೋಸ್ಟ್ 1 ಲಕ್ಷ ಫಾಲೋವರ್ಸ್ ಅನ್ಫಾಲೋ ಹೊಡೆದ್ರು ಅನ್ಸುತ್ತೆ ನಂಗೆ ಮೋಸ್ಟ್ಲಿ. ತುಂಬಾ ಜನ ಇನ್ನೂ ಕೇಳ್ತಾರೆ, ಹೋದಾಗೆಲ್ಲ ನೀವು ಹೋಗ್ಬಾರ್ದಾಗಿತ್ತು, ತಪ್ಪು ಮಾಡಿದೀರಾ ಅಂತಾರೆ. ಎಷ್ಟೋ ಜನ ಹೋಗಿದ್ದು ಒಳ್ಳೇದು ಅಂತಾರೆ. ನಂಗೆ ಗೊತ್ತಿಲ್ಲ, ನಾನು ತಪ್ಪು ಮಾಡಿದ್ನೋ ಸರಿ ಮಾಡಿದ್ನೋ ಗೊತ್ತಿಲ್ಲ, ಆ ವಿಷಯನ ಬಿಟ್ಬಿಡಿ ಸರ್. ಹಾಗೆ ಇಷ್ಟೆಲ್ಲ ಘಟನೆ ಆದರೂ ಕೂಡ ನಿಮ್ಮ ಲೈಫಲ್ಲಿ ಕೆಲವು ಒಂದ್ಸತಿ ನಾನು ಪೋಸ್ಟ್ ನೋಡಿದ್ದೀನಿ ನಿಮ್ದು, ಅಂದರೆ ರಿಂಗ್ ಹಾಕಿರೋ ಪೋಸ್ಟ್ನ ಪೋಸ್ಟ್ ಮಾಡ್ತೀರಾ ಇನ್ಸ್ಟಾಗ್ರಾಮಲ್ಲಿ, ಮತ್ತೆ ಡಿಲೀಟ್ ಮಾಡಿ ಮತ್ತೆ ಮರುದಿನ ಮತ್ತೆ ನೀವು ಫ್ರ್ಯಾಂಕ್ ಅಂತೇಳಿ ಮತ್ತೆ ಒಂದು ಪೋಸ್ಟ್ ಹಾಕ್ತೀರಾ. ಏನದು ಸ್ಟೋರಿ ಏನು? ನಮ್ ಜೊತೆನೆ ಫ್ರ್ಯಾಂಕ್ ಮಾಡಿ ಹೋದ್ರು ಸರ್ ಅವರು. ಅದಕ್ಕೆ ನೀವು ಫ್ರ್ಯಾಂಕ್ ಅಂತ ಹಾಕಿದ್ರೆ ನನ್ನ ಫಾಲೋವರ್ಸಿಗೆ ಫ್ರ್ಯಾಂಕ್ ಮಾಡ್ಬಿಟ್ಟೆ ನಾನು. ಎಸ್ ಅದರಲ್ಲೇನು ಮುಚ್ಚು ಮರೆ, ಅವರೇ ಅದೇ ಹುಡುಗಿನೇ ನಾನು ಲವ್ ಮಾಡಿ ಇಷ್ಟಪಟ್ಟಿದ್ದು. ಅದಾದ್ಮೇಲೆ ನಮ್ಮದು ಫ್ಯಾಮಿಲಿಗೆ ಅವ್ರ ಫ್ಯಾಮಿಲಿ ಚೂರು ಎಲ್ಲ ಡಿಸ್ಕಷನ್ಸ್ ಆಯಿತು. ಹಾಗೆ ಬೇಡ ಅಂದಾಗ ಹುಡುಗಿ ಲೈಫ್ ಅಲ್ಲ, ಎಂಡ್ ಆಫ್ ದ ಡೇ ಬಿಟ್ಕೊಡ್ಬೇಕಾಗತ್ತೆ ಏನಾದರೂ ಕೂಡ ಅಂತೇಳಿ ಅದೊಂದು ಫ್ರ್ಯಾಂಕ್ ಅಂತ ನಾನು ನಮ್ಮ ಫಾಲೋವರ್ಸಿಗೆ ಹೇಳಿದೆ. ದಯವಿಟ್ಟು ಬೈಕೋಬೇಡ್ರಿ, ವಿಡಿಯೋ ನೋಡಿದಾರಲ್ಲ, ಫಾಲೋವರ್ಸ್ ಈ ಥರ ಮಾಡಿದೆ ಅಂತಲ್ಲ, ಒಂದು ಹುಡುಗಿ ಲೈಫ್ಗೋಸ್ಕರ ಅದೊಂದು ವಿಡಿಯೋ ಮಾಡಿ ಹಾಕಿದ್ದೆ ಅಷ್ಟೇ. ಇದು ಸತ್ಯ, ಮುಚ್ಚುಮರೆ ಏನಿಲ್ಲ. ಇದನ್ನ ಇಂಟರ್ವ್ಯೂ ಅವಳು ನೋಡಿದ್ರೆ ಸಖತ್ ಫೋನಾಗ ನಂಗೆ ಬೈತಾಳೆ. ಇವಾಗ ಕಾಂಟ್ಯಾಕ್ಟ್ ಇದ್ದಾರಾ? ನಿನ್ನೆ ಇದು ಇನ್ಸಿಡೆಂಟ್ ಆದ್ಮೇಲೆ ಕಾಲ್ ಮಾಡಿದ್ಲು ಅನ್ಸುತ್ತೆ, ಪಿಕ್ ಮಾಡಕ್ ಹೋಗಿಲ್ಲ ಸರ್ ನಾನು. ಹೌದಾ? ಸುಮಾರು ಮಿಸ್ ಕಾಲ್ ಇತ್ತು, ಒಂದು 30 ಮಿಸ್ ಕಾಲ್ ಇತ್ತು ಅನ್ಸುತ್ತೆ ಅವ್ರದ್ದು. 2 ದಿನ ಕಾಲ್ ಮಾಡಿದ್ಲು, ಏನಕ್ಕೆ ಸರ್ ಪಿಕ್ ಮಾಡೋದು ಬೇಡ, ಅಲ್ಲಿ ಏನ್ ಮಾತಾಡೋದು ನಾವು ಬೇಡ ಅಂತ ಬಿಟ್ಬಿಡಿ. ಒಂದ್ಸಲ ಬೇಡ ಅಂತ ಹೋದ್ಮೇಲೆ ಹೋದ್ಲು ಅಷ್ಟೇ, ಬಿಟ್ಬಿಡ್ಬೇಕು, ಅದ್ರ ಎಳ್ಕೊಂಡ್ ಕುತ್ಕೋಬಾರ್ದು. ಮತ್ತೆ ಮಾತಾಡಿ ಹಳೇದ್ನೆಲ್ಲ ನೆನಪಾಗಿ ಆ ವಯಸ್ಸು ಕೇಳಕ್ಕೆ ಇಷ್ಟ ಇಲ್ಲ ಸರ್ ನಂಗೆ. ಆ ವಯಸ್ಸು ಕೇಳಿದ್ರೆ ಮತ್ತೆ ನಾನು ಆ ಮುಡಿಗೆ ಹೋಗ್ಬಿಡ್ತೀನಿ. ಆ ಮುಡಿಗೆ ಹೋಗ್ತೀರಿ. ಸೊ ಅಂದ್ರೆ ನಿಮ್ ಹುಡುಗಿ ವಾಯ್ಸ್ ಕೇಳಕ್ ಇಷ್ಟ ಇಲ್ಲ, ಅದಕ್ಕೆ ಕಾಲ್ ರಿಸೀವ್ ಮಾಡಿಲ್ಲ. ಇಲ್ಲ ಮಾಡಿಲ್ಲ ಸರ್, ಧೈರ್ಯ ಆಗಲ್ಲ ಸರ್ ಕಾಲ್ ಪಿಕ್ ಮಾಡಕ್ಕೆ. ಯಾಕಂದ್ರೆ ನಾವು ಟ್ರೂ ಆಗಿ ಮಾಡಿದಾಗ ಒಂದು 2 ನಿಮಿಷ ಫೋನ್ ಹಾಕ್ಬಿಟ್ಟು ಒಂದೇನೋ ಏನಾಗಲ್ಲ ಬಿಡು, ಆರಾಮಾಗಿರೋ, ಧೈರ್ಯ ಮಾಡ್ಕೋ, ನೀನು ತಪ್ಪು ಮಾಡಿಲ್ಲ ಹಂಗೆ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಬಿಡ್ತಾರೆ. ಬಟ್ ಆ ಕೇರಿಂಗ್ ಇರುತ್ತಲ್ಲ, ಆ ಕೇರಿಂಗ್ ಮತ್ತೆ ನಾವು ಒಂದು 2-3 ದಿನ ಮೈಂಡಲ್ಲಿ ಹೋಗ್ಬಿಡುತ್ತೆ, ಕಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಮತ್ತೆ ಅವಳು ಹಿಂದ್ಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು, ಬೇಡ, ಅದಕ್ಕೆ ಪಿಕ್ಕೇ ಮಾಡಿಲ್ಲ ನಾನು. ಮತ್ತೆ ನೀವು ನೋಡಿ ಎಂತ ತ್ಯಾಗಮಯ ಅಂದ್ರೆ ಬಿಟ್ಕೊಟ್ಟಿದ್ದೀರಾ ನಿಮ್ಮ ಹುಡುಗಿನ. ಅವ್ರ ಮನೆಯವ್ರು ಕೇಳಿದ್ರು ಪ್ರೀತಿ ಮಧುರ ತ್ಯಾಗ ಅಮರ ಅಂತ ಹೇಳಿದ್ರಲ್ಲ ಸರ್ ನಮ್ಮ ಯೋಗರಾಜ್ ಭಟ್ ಅವರು, ಹಂಗೆ. ಹುಡುಗಿರು ಕೂಡ ಸಿಕ್ಕಾಪಡೆ ಫಾಸ್ಟ್ ಅಲ್ಲಿ ಇದಾರೆ. ಸರ್ ಖಂಡಿತ. ನಿಮ್ಗೂ ಕೂಡ ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ನೋಡಿರ್ತೀರಿ. ಅಂತವ್ರು ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅಂತವ್ರ ಬಗ್ಗೆ ಫಾಸ್ಟ್ ಸ್ವಲ್ಪ ಸ್ಲೋ ಆಗ್ರಿ ಸಾಕು. ಜೆನ್ಜಿ ಕಿಡ್ಸ್ ಇವಾಗ ತುಂಬಾ ಫಾಸ್ಟ್ ಆಗಬೇಡಿ, ಮಿಲಿಟರಿ ಅಂತ ಸ್ವಲ್ಪ ಎಕ್ಸ್ಪ್ರೆಸ್ ಸ್ಪೀಡಲ್ಲಿ ಹೋಗಿ. ಯಾಕಂದ್ರೆ ಆ ಸ್ಪೀಡ್ ಆಗಿ ಹೋಗ್ಬಿಟ್ಟು ಸ್ಪೀಡ್ ಆಗಿ ಒಬ್ಬರು ಲೈಫಲ್ಲಿ ಆಟಾಡ್ಬಿಟ್ಟು ಮತ್ತೆ ಸ್ಪೀಡ್ ಎಕ್ಸಿಟ್ ಆಗ್ಬಿಡ್ತೀರಾ, ಅವ್ರ ಲೈಫ್ ಹಾಳಾಗ್ಬಿಡುತ್ತೆ. ಅದಕ್ಕೆ ಏನ್ ಸರ್ ಅಂಥವ್ರ ಬಗ್ಗೆ ಕಮೆಂಟ್ ಮಾಡೋಷ್ಟು ದೊಡ್ಡವನಲ್ಲ ನಾನು. ಕಮೆಂಟ್ ಬೇಡ ಸರ್, ಅದ್ರ ಬಗ್ಗೆ ಕಮೆಂಟೇ ಬೇಡ. ಓಕೆ, ಸೂಪರ್. ಇಲ್ಲಿಗೆ ನಿಮ್ ಲವ್ ಸ್ಟೋರಿ ಮುಗಿಸೋಣ. ಇಷ್ಟು ಒಳ್ಳೆ ಹೆಸರು ಮಾಡಿದ ಕಬ್ಜಾ ಶರಣ್ ಅವರು ಒಂದು ಕೆಟ್ಟ ದಾರಿನ ಹಿಡಿತಿದ್ದಾರೆ ಅಂತ ಅನ್ಸ್ಬೋದು. ಯಾಕಂದ್ರೆ ಈ ಧರ್ಮಸ್ಥಳ ಪಾದಯಾತ್ರೆ ಇರಬಹುದು, ಅದ್ರ ವಿರುದ್ಧವಾಗಿ ನೀವು ಹೊರಟಿದ್ದು ಆ ತರದ ಇಡುವುದ್ರ ಅಂತ. ಸರ್ ನಾನು ಯಾವತ್ತೂ ಧರ್ಮದ ವಿರುದ್ಧ ಅಲ್ಲ ಸರ್, ಯಾವತ್ತೂ ನಾನು ಮಂಜುನಾಥ ಸ್ವಾಮಿ ವಿರುದ್ಧ ಅಲ್ಲ. ನಾನೊಬ್ಬ ಹಿಂದೂ, ನಾನು ಪ್ರತಿಯೊಂದು ಇಂಟರ್ವ್ಯೂ ಇದೆ ಹೇಳ್ತೀನಿ ಸರ್ ಎಲ್ರಿಗೂ. ಆ ಇಂಟರ್ವ್ಯೂ ನೋಡೋರಿಗೆ ಅದು ಕರುಣೆ ಬರಬೇಕು, ಈ ವಿಷಯನ ಅರ್ಥ ಮಾಡ್ಕೋಬೇಕು ಅಂತ ಅನ್ಸೈತೆ ಅಲ್ವ ಗೊತ್ತಿಲ್ಲ. ನಾನೊಬ್ಬ ಹಿಂದೂ, ನಾನು ಮಂಜುನಾಥ ಸ್ವಾಮಿ ಭಕ್ತಾನೆ. ನಾವು ಹಿಂದೂ ಆದ್ಮೇಲೆ ಮಂಜುನಾಥ ಸ್ವಾಮಿ ನಮ್ ದೇವ್ರೆ, ನಾನು ಹೆಂಗ್ ಸರ್ ವಿರುದ್ಧ ಹೋಗಕ್ಕಾಗುತ್ತೆ? ನಾನು ಧರ್ಮಸ್ಥಳ ವಿರುದ್ಧ ಅಲ್ಲ, ಪುಣ್ಯಕ್ಷೇತ್ರ ಅದು, ಅದ್ರ ವಿರುದ್ಧನೂ ಹೋಗಿಲ್ಲ ನಾನು ಹೋಗಿದ್ದು ಇಷ್ಟೇ ಸರ್. ಸೌಜನ್ಯನ ಹುಡುಗಿಗೆ ಅನ್ಯಾಯ ಆಗೈತೆ, ನ್ಯಾಯ ಸಿಗ್ಲಿ. ತುಂಬಾ ಜನ ಹೆಣ್ಮಕ್ಳಿಗೆ ಅಲ್ಲಿ ಅನ್ಯಾಯ ಆಗೈತೆ, ನ್ಯಾಯ ಸಿಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೋಣ ಅಂತ ಹೋಗಿದ್ದಷ್ಟೇ. ಅದನ್ನ ಜನ ಇವನು ಧರ್ಮದ ವಿರುದ್ಧ ಹೋಗ್ಬಿಟ್ಟ, ಇವನು ಅದು ಇದು ಅಲ್ಲ. ನೀವು ನಾನು ಪಾದಯಾತ್ರೆ ಹೊರಟಿದ್ದೀನಿ, ಬನ್ನಿ ಕೈ ಜೋಡಿಸಿ ಅಂದ್ರೆ ಧರ್ಮಸ್ಥಳ ವಿರುದ್ಧವಾಗಿ ಅಂತ. ಧರ್ಮಸ್ಥಳ ವಿರುದ್ಧ ಅಲ್ಲ ಸರ್ ಅದು, ಖಂಡಿತ ಐತೆ. ನಾನು ಧರ್ಮಸ್ಥಳ ವಿರುದ್ಧ ಇವತ್ತು ಹೋಗಲ್ಲ, ಯಾವತ್ತೂ ಹೋಗಲ್ಲ. ಯಾಕಂದ್ರೆ ನಮ್ ದೇವ್ರ ವಿರುದ್ಧ ಹೋಗಿ ನಂಗೆ ಏನ್ ಸಿಗುತ್ತೆ ಅಲ್ಲಿ? ನಾನು ನನ್ನ ಧರ್ಮ ಗುರು, ನಾನು ಹಿಂದೂನೇ, ನಾನು ಹೆಂಗೆ ವಿರುದ್ಧ ಹೋಗಕ್ಕಾಗುತ್ತೆ? ನಾನು ಹೋಗಿದ್ದಷ್ಟೇ ನ್ಯಾಯ ಸಿಗ್ಬೇಕು ಅಂತ ನಾನು ಪಾದಯಾತ್ರೆ ಮಾಡಿದ್ದು ಹೊರತು ನನ್ನ ಎಲ್ಲ ಪ್ರತಿಯೊಂದು ವಿಡಿಯೋಸ್ ನೋಡಿ ಅಲ್ಲಿ ಧರ್ಮದ ವಿರುದ್ಧ ಯಾವ್ದಾದ್ರು ಇಂಟರ್ವ್ಯೂಲ್ ಮಾತಾಡಿದ್ದೀನಿ, ಎಲ್ಲಿ ಮಾತಾಡಿದ್ದೀನಿ ನಾನು? ಹೆಂಗ್ ಮಾತಾಡಕ್ಕಾಗತ್ತೆ? ಒಬ್ಬ ಹಿಂದೂ ಆಗಿ ಮಾತಾಡಕ್ ಮನ್ಸಾಗಲ್ಲ ಗುರು. ನಂಗೂ ಹರಿತಿರೋದು ಕೆಂಪು ರಕ್ತಾನೆ. ದಯವಿಟ್ಟು ಸರ್ ಅದು ತಪ್ಪಿಕೊಂಡ್ಬಿಡ್ತಾರೆ ಸರ್ ಜನ. ಅದ್ರ ಬಗ್ಗೆ ತುಂಬಾ ಕ್ಲಾರಿಟಿ ಕೊಟ್ಟಿದ್ದೀನಿ, ಎಷ್ಟೊಂದು ಕೊಡ್ಲಿ ಸರ್, ಹಂಗೆ ಬೇಜಾರಾಗ್ಬಿಟ್ಟೈತೆ. ಇವಾಗಲೂ ಕಮೆಂಟ್ ಅದೇ ಮಾಡ್ತಾರೆ. ಆ ಧರ್ಮ ಇವಾಗ ಮಂಜುನಾಥ ನಿಮ್ಗೆ ಎಷ್ಟು ಮಟ್ಟಕ್ಕೆ ನಿಮ್ಗೆ ಅದೇ ಎಫೆಕ್ಟ್ ಆಯ್ತು ಅಂತ? ತುಂಬಾ ಎಫೆಕ್ಟ್ ಆಯ್ತು ಸರ್. ನಿಮ್ಗೆ ಅನ್ಸಿದ್ಯಾ? ಅರಿವಾಯ್ತಾ?
ತುಂಬಾ ದೊಡ್ಡ ಹೋಗ್ಬಾರ್ದಾಗಿತ್ತು ಅಂತ. ದೊಡ್ಡ ಪ್ಲಾಟ್ಫಾರ್ಮ್ ಕಳ್ಕೊಂಡ್ಬಿಟ್ಟೆ. ಹ್ಮ್ ಇವಾಗ ಕರ್ನಾಟಕ ಜನ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ರು ಅಂತ ಶೋಲ್ ಇರ್ಬೇಕಾಗಿತ್ತು ನಾನು, ಅದು ಕಳ್ಕೊಂಡ್ಬಿಟ್ಟೆ. ಎಲ್ಲಾನು ಕಳ್ಕೊಂಡ್ಬಿಟ್ಟೆ. ಆಲ್ಮೋಸ್ಟ್ 1 ಲಕ್ಷ ಫಾಲೋವರ್ಸ್ ಅನ್ಫಾಲೋ ಹೊಡೆದ್ರು ಅನ್ಸುತ್ತೆ ನಂಗೆ ಮೋಸ್ಟ್ಲಿ. ಅಂದ್ರೆ ಹೆಸರು ಮಾಡ್ಬೇಕಂತ ಹೊರಟ್ರ ಅಥವಾ ನಿಜವಾಗ್ಲೂ ಸರ್ ನನ್ನ ಹೆಸರು ಮಾಡ್ಬೇಕು ಅಂತಿದ್ರೆ ಸರ್ ನನ್ಗೆ ಆಲ್ಮೋಸ್ಟ್ RCB ಇಂದ ನಂಗೆ ಜನ ಹೆಸರು ಕೊಟ್ಟಿದ್ರು, ಅದೇ ಸಾಕಾಗಿತ್ತು ನನಗೆ. ನಾನು ಮತ್ತೆ ಹೆಸರು ಮಾಡ್ಬೇಕು ಅಂತ ಅಲ್ಲಿ ಹೋಗ್ಲಿ ಸರ್, ಅಲ್ಲ ಅದು ನನ್ನ ಒಂದು ಒಳ್ಳೆ ಗುಡ್ ಇಂಟೆನ್ಷನ್ ಇಂದ ಹೋಗಿದ್ದು, ನ್ಯಾಯ ಸಿಗ್ಲಿ ಪಾದಯಾತ್ರೆ ಮಾಡೋಣ ಅಂತ ಹೋಗಿದ್ದು. ಬಟ್ ಯಾಕಂದ್ರೆ ಇವಾಗ RCB ಪಾದಯಾತ್ರೆ ಮಾಡಿದಾಗ RCB ಗೆದ್ದಿದ್ದು ಸರ್. ನಾನು ಪಾದಯಾತ್ರೆ ಮಾಡಿದಾಗ ಅದೊಂದು ಏನೋ ಲಕ್ ಇರ್ಬೋದು ಮೋಸ್ಟ್ಲಿ, ಆಗುತ್ತೆ ನ್ಯಾಯ ಸಿಗುತ್ತೆ ಒಂದು ಹೆಣ್ಮಕ್ಳಿಗೆ ಅಂತ ಹೋದೆ. ಬಟ್ ಅದು ಹೆಂಗಂಗೋ ಆಗ್ಬಿಡ್ತು ಸರ್. ಬಟ್ ಅದು ನನ್ನ ಲೈಫ್ ಒಂದು ತುಂಬಾ ದೊಡ್ಡ ಡ್ಯಾಮೇಜು, ಅದನ್ನ ಅಳ್ಸಕ್ಕಾಗಲ್ಲ ಸರ್, ಅದು ನಿಜ. ನನ್ನ ಲೈಫ್ಗೆ ತುಂಬಾ ಅದು ಡೆಮೊಲಿಷ್ ಮಾಡೈತೆ. ನನ್ನ ರಿಲೇಷನ್ನಲ್ಲಾಗಲಿ ತುಂಬ ಜನ ಇನ್ನೂ ಕೇಳ್ತಾರೆ, ಹೋದಾಗೆಲ್ಲ ನೀವು ಹೋಗ್ಬಾರ್ದಾಗಿತ್ತು, ತಪ್ಪು ಮಾಡಿದ್ದೀರಾ ಅಂತಾರೆ. ಎಷ್ಟೋ ಜನ ಹೋಗಿದ್ದು ಒಳ್ಳೇದು ಅಂತಾರೆ. ನಂಗೆ ಗೊತ್ತಿಲ್ಲ ನಾನು ತಪ್ಪು ಮಾಡಿದ್ನೋ ಸರಿ ಮಾಡಿದ್ನೋ ಗೊತ್ತಿಲ್ಲ, ಆ ವಿಷಯನ ಬಿಟ್ಬಿಡಿ. ಎಷ್ಟು ಅಂತ ಅದನ್ನೇ ಡ್ರ್ಯಾಗ್ ಮಾಡ್ತೀರಾ, ದಯವಿಟ್ಟು ಬಿಟ್ಬಿಡಿ. ಅದೇನೋ ನಿಮ್ಗೆ ತಪ್ಪು ಅನಿಸಿದ್ರೆ ನನಗೆ ಕ್ಷಮೆ ಕೇಳ್ತೀನಿ. ಇದೊಂದು ಈ ಇಂಟ್ರ್ಯೂ ಮುಖಾಂತರ ಕ್ಷಮೆ ಇರಲಿ ನನಗೆ. ನಿಮ್ಗೆ ತಪ್ಪು ಅನಿಸಿದ್ರೆ ನನ್ನ ಪ್ರಕಾರ ನಾನು ಸರಿನೇ ಅಂತ ಹಂಗೆ ಅನಿಸುತ್ತೆ. ತಪ್ಪು ಅನಿಸಿದ್ರೆ ಕ್ಷಮೆ ಇರಲಿ. ಇನ್ಮೇಲೆ ಅಂಥ ಕಾರ್ಯಗಳು ಮಾಡೋಕ್ಕೆ ಹೋಗಲ್ಲ, ಅಂಥ ವಿಚಾರಗಳು ಕೈ ಹಾಕೋಕ್ಕೆ ಹೋಗಲ್ಲ.